ವೆರಿ ಟ್ರೂ. ಯಾಕಂದರೆ ಒಂದು ದಿನ ಆಟೋ ಓಡಲಿಲ್ಲ ಅಂತ ಹೇಳಿದ್ರೆ ರಾತ್ರಿ ಊಟಕ್ಕೆ ಬೆಳಿಗ್ಗೆ ಊಟಕ್ಕೆ ಏನು ಮಾಡಬೇಕಪ್ಪ ಅನ್ನುವಂಥ ಒಂದು ಪರಿಸ್ಥಿತಿಯಲ್ಲಿ ಎಷ್ಟೋ ಆಟೋ ಚಾಲಕರು ಅವರ ಕುಟುಂಬಗಳಿವೆ. ಸೊ ಅಂಥವರಿಗೆ ಈ ಒಂದು ಸಮಸ್ಯೆಗಳು ತುಂಬ ದೊಡ್ಡದಾಗಿ ಕಾಡ್ತಾ ಇದೆ. ನೋಡಿ, ಬೆಂಗಳೂರಿನ 8ನೇ ಮೈಲಿಯಲ್ಲೂ ಕೂಡ ಆಟೋ ಗ್ಯಾಸ್ ಬಂದ್ ಆಗಿದೆ. ಗ್ಯಾಸ್ ಬಂಕ್ ಮುಂದೆ ಆಟೋ ಚಾಲಕರು ನಿಂತು ಪರಿತಪಿಸ್ತಾ ಇದ್ದಾರೆ. ನಾವು ನಿತ್ಯ ಒಂದು 600 ರೂಪಾಯಿ ದುಡಿತಾ ಇದ್ವಿ ಸರ್. ಸೊ ಈಗ ಗ್ಯಾಸ್ ಇಲ್ಲ ಅಂತ ಹೇಳಿದ್ರೆ ನಾವು ಪೂರ್ತಿ ದಿನ ಗ್ಯಾಸ್ ಹುಡ್ಕೋದ್ರಲ್ಲೇ ಹೊರಟೋಗ್ತಾ ಇದೆ. ಅಂಥದ್ರಲ್ಲೇ ನಾವು ಏನು ದುಡಿಬೇಕು, ಮನೆಗೆ ಏನು ತೊಗೊಂಡು ಹೋಗಬೇಕು. ಈಗ ನೆಕ್ಸ್ಟು ಹೇಗೋ ಮಕ್ಕಳಿಗೆ ಕೆಲವೊಂದು ಕಡೆ ಶಾಲೆಗಳಲ್ಲಿ ರಜೆ ಇದೆ, ಇನ್ನು ನೆಕ್ಸ್ಟ್ ಮತ್ತೆ ಶಾಲೆ ಸ್ಟಾರ್ಟ್ ಆಗುತ್ತೆ, ಅವಕ್ಕೆ ಫೀಸ್ ಹೊಂಚಿಸ್ಬೇಕು, ಅದೆಲ್ಲದಕ್ಕೂ ಕೂಡ ಸಮಸ್ಯೆ ಆಗುತ್ತೆ. ಮತ್ತೆ ಹೀಗೆ ಇನ್ನೂ 2-3 ದಿನಗಳು ಹಿಂಗೆ ಕಂಟಿನ್ಯೂ ಆಗ್ತಾ ಹೋದರೆ ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆನೇ ಗತಿ. ಅಂಥ ಪರಿಸ್ಥಿತಿಯಲ್ಲಿ ಇದ್ದಾರೆ ಈಗ. ಈ ಥರ ದುಡಿಯೋ ವರ್ಗಕ್ಕೆ ಈ ಥರದ ಸಮಸ್ಯೆಗಳಾಗ್ತಾ ಹೋದರೆ ದೇಶ ಅಭಿವೃದ್ಧಿ ಅಥವಾ ರಾಜ್ಯದ ಅಭಿವೃದ್ಧಿ ಖಂಡಿತವಾಗ್ಲೂ ಕುಂಠಿತವಾಗುತ್ತೆ. ಯಾಕಂದರೆ ಇವರೆಲ್ಲರೂ ಕೂಡ ಜೀವನಾಡಿಗಳು. ನಮ್ಮ ಇಡೀ ಒಂದು ದೇಶ ಅಥವಾ ರಾಜ್ಯ ಸುಭಿಕ್ಷವಾಗಿರಬೇಕು ಅಂತ ಹೇಳಿದ್ರೆ ದುಡಿಯೋ ಕೈಗಳು ಬಲವಾಗಿರಬೇಕು. ಕೆಲವೊಂದಷ್ಟು ಆಟೋ ಚಾಲಕರು ಕೂಡ ಟಿವಿ9 ಬಳಿ ತಮ್ಮ ಅಳಲನ್ನು ತೋಡ್ಕೊಂಡಿದ್ದಾರೆ. ಬನ್ನಿ ನೋಡೋಣ. ಜೀವನ ಕಷ್ಟ ಅಂದರೆ ಒಂದೊಂದು ಬಂಕಲ್ಲಿ ಒಂದೊಂದು ರೇಟು. ಒಂದು ಕಡೆ ನೋಡಿದ್ರೆ 120, 115, 110 ರೂಪಾಯಿ ಟೋಟಲಲ್ಲಿ. ಇನ್ನೊಂದು ಕಡೆ ಗೌರ್ಮೆಂಟ್ ಸರ್ಕಾರದಲ್ಲಿ 77-72 ಪೈಸೆ ಇತ್ತು. ಇವತ್ತಿನ ರೇಟ್ 12 ರೂಪಾಯಿ ಜಾಸ್ತಿ ಆಗಿದೆ ಅಂತ ಮಧ್ಯರಾತ್ರಿಯಲ್ಲಿ. ಅಲ್ಲಿಗೆ 90 ರೂಪಾಯಿ ಲೆಕ್ಕ ಇದೆ ಇವತ್ತಿನ ಲೆಕ್ಕದಲ್ಲಿ. ಆದರೆ ಸಪ್ಲೈ ಸಿಗ್ತಾ ಇಲ್ಲ. ಮೇಯ್ನು ರೇಟ್ ಮಾಡಿದ್ರೆ ಏನು ಪ್ರೈಸ್ನ ಸಪ್ಲೈ ಸಿಗ್ತಿಲ್ಲ. ನಾವು ಜನ ಸೇವೆ ಮಾಡೋಕ್ಕಾಗ್ತಾ ಇಲ್ಲ. ಏನಾದ್ರು 10 ನಮಗೆ ಎಲ್ಲ ಗ್ಯಾಸ್ ಸಮಸ್ಯೆ ಜಾಸ್ತಿ ಉಳಿದೆ ಅಣ್ಣ. ನಾವು ಅವ್ರಿಗೆ ಏನು ಕೇಳಿರ್ಬೇಕಾದ್ರೆ 12 ರೂಪಾಯಿ ಜಾಸ್ತಿ ಮಾಡಿರಲ್ಲ, 12 ರೂಪಾಯಿ ಜಾಸ್ತಿ ತಗೊಂಬಿಡ್ಲಿ, ನಮ್ಗೆ ಗ್ಯಾಸ್ ಹಾಕಿ ಕೊಟ್ರೆ ಸಾಕು. ಗ್ಯಾಸ್ ಸಿಗ್ಬೇಕು ಸರ್. 12 ರೂಪಾಯಿ ಜಾಸ್ತಿ ತಗೊಂಬಿಡ್ಲಿ. ಇರೇನು ಗೊತ್ತಾ ಸರ್, ಒಂದು ಬಂಕಲ್ಲಿ ಸ್ಯಾಟ್ಲೈಟ್ಗೆ ಹೋದ್ರೆ 110 ರೂಪಾಯಿ ಇದೆ ಟೋಟಲ್ ಬಂಕಲ್ಲಿ. ಒಂದು ಕಡೆಯ 85 ರೂಪಾಯಿ ತಗೋತಾರೆ. ಒಂದು ಕಡೆ ಇಂಡಿಯನ್ ಬಂಕಲ್ಲಿ 77 ರೂಪಾಯಿ 77 ರೂಪಾಯಿ 74 ಪೈಸೆ ಇದೆ ಸರ್. ಸರ್ ನಾವು ದಿನಕ್ಕೆ 600ರಿಂದ 700 ಸಂಪಾದನೆ ಮಾಡ್ತಾಯಿದ್ದೋ. ಈಗ ಗ್ಯಾಸೇ ಇಲ್ಲ. ಗ್ಯಾಸು 100 ರೂಪಾಯಿ ಆಯ್ತಾ ಇದೆ. 100 ರೂಪಾಯಿ ಹಾಕಿಸ್ಕೊಂಡ್ರೆ 20 ಕಿಲೋಮೀಟ್ರ್ ಬರೋಲ್ಲ ಗ್ಯಾಸು. ಹಂಗಾಗಿ ನಮ್ಮ ಜೀವನ ಮಾಡೋದೇ ಕಷ್ಟ ಆಗತ್ತೆ. ಸ್ಕೂಲ್ ಫೀಸ್ ಕಟ್ಟಬೇಕು, ಮಕ್ಕಳು ನಾವು ವಾರಕ್ಕೆ 3 ದಿನಕ್ಕೆ ಒಂದ್ಸತಿ ನಮ್ಮ ಮನೆಗೆ ಹೋಗೋದು. ಇವಾಗ ನೋಡಿದ್ರೆ ಇಲ್ಲಿ ಗ್ಯಾಸ್ಗಳು ಎಲ್ಲೂ ಸಿಗ್ತಾ ಇಲ್ಲ. ಇಡೀ ಬೆಂಗಳೂರಲ್ಲಿ ಯಾವುದೇ ಮೂಲೆಗೆ ಹೋದರೂ ಎಲ್ಲೂ ಸಿಗ್ತಾ ಇಲ್ಲ.